ನನ್ನ ಆತ್ಮೀಯರು, ನಿಮ್ಮೆಲ್ಲರ ಜನಪ್ರಿಯ ನಾಯಕರು, ಶಾಸಕರು ಆದಂಥ ಬಸಣ್ಣ ಅವರೇ, ಹಾಗೂ ವಿಧಾನ ಪರಿಷತ್ ಸದಸ್ಯರು ಶ್ರೀ ಸ್ನೇಹಿತರು ನಾರಾಯಣ ಸ್ವಾಮಿ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ರಾಜ್ಕುಮಾರ್ ಅವರು, ಜನತಾ ದಳದಿಂದ ಬಂದಿರತಕ್ಕಂಥ ಉಪಾಧ್ಯಕ್ಷರಿಂದ ಹಿಡಿದು ಎಲ್ಲ ಮುಖಂಡರು ಹಾಗೂ ನಮ್ಮ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು, ಆಗಮಿಸಿರುವಂತ ಕಾಂಗ್ರೆಸ್ ಹಾಗೂ ಜನತಾದಳ ಎರಡೂ ಪಕ್ಷದ ಎಲ್ಲ ಕಾರ್ಯಕರ್ತರೇ, ತಾವೆಲ್ಲ ಬಹಳ ಉತ್ಸಾಹದಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಿನ್ನೆ ಮಧ್ಯಾಹ್ನ ಹೇಳಿದ್ದ ತೀರ್ಮಾನ ಮಾಡಿದ್ದ ಅಷ್ಟೇ ಆದರೂ ಸಹ ಬಹಳ ಕಡಿಮೆ ಸಮಯದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಾ. ನಿಮ್ಮ ಭಾಗವಹಿಸೋದಷ್ಟೇ ಅಲ್ಲ, ಮೈ ಮುಖ ತುಂಬಾ ಉತ್ಸಾಹದಿಂದ ತಾವೆಲ್ಲರೂ ಸಹ ಭಾಗವಹಿಸಿದ್ದೀರಾ. ಅದಕ್ಕಾಗಿ ನಾನು ತಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ತಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಡೆ ಅಕ್ಕಪಕ್ಕ ಕ್ಷೇತ್ರದಿಂದನೇ 5ನೇ ಬಾರಿಗೆ MLA ಆಗಿ ಈಗ ಕೆಲಸ ಮಾಡ್ತಾ ಇದ್ದೀನಿ. 5 ಬಾರಿ MLA ಆಗಿದ್ದೀವಿ ಅಂತ ಹೇಳಿದ್ರೆ ಏನೋ ಜನಗಳಿಗೆ ನಮ್ಮ ಕೈಲಾದಷ್ಟು ಕೆಲಸ ಮಾಡಿದ್ರಿಂದಾನೇ ಜನ ನಮ್ಮನ್ನ ಆಯ್ಕೆ ಮಾಡಿರೋದು. ನಾನು ಪಕ್ಕದ ಕ್ಷೇತ್ರ ಆದ್ರೂ ನಿಮ್ಮ ಕ್ಷೇತ್ರದಲ್ಲೂ ಸಹ ಕರೆದಾಗ ಬಂದು ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೀವು ಯಾವತ್ತೂ ಸಹ ನನ್ನನ್ನ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಾ. ಇವತ್ತು ಅದೇ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಾ. ಅದಕ್ಕಾಗಿ ತಮಗೆ ಧನ್ಯವಾದಗಳು ನನ್ನ ಕಡೆಯಿಂದ. ನಾನು MP ಗೆ ನಿಲ್ಲಬೇಕು ಅಂತೇನು ಬಯಸಿದ್ದವನಲ್ಲ, ಆದ್ರೆ ನಮ್ಮೆಲ್ಲ ಶಾಸಕರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಬಸಣ್ಣವರು, ಇಲ್ಲ ನೀವೇ ನಿಲ್ಲಬೇಕು ಅಂತ ಒತ್ತಾಯ ಮಾಡಿದ್ಮೇಲೆ ಅವರು, ಯಾಕಂದ್ರೆ ನಾವೆಲ್ಲ ಸಹೋದರರಿದ್ದ ಹಾಗೆ, ಅಣ್ಣ ತಮ್ಮಂದಿರಿದ್ದ ಹಾಗೆ, ಏನೋ ಒಬ್ರು ಮನೆಯಲ್ಲಿ ದೊಡ್ಡವರು ಏನಾನ ಒಂದ್ ಮಾತು ಹೇಳಿದ್ರೆ ನಮ್ಮ ಮನ್ಸಿಗೆ ಇಡಿಸುತ್ತೋ ಬಿಡುತ್ತೋ, ದೊಡ್ಡವರಿಗೆ ಗೌರವ ಕೊಡೋದು ನಮ್ಮ ಧರ್ಮ. ಆ ಧರ್ಮಕ್ಕೆ ನಾನು ತಲೆ ಬಗ್ಗಿ, ಅವರೆಲ್ಲರೂ ಒಂದ್ ಕಡೆ ಸಿದ್ದರಾಮಯ್ಯನವರು, ಇದೊಂದ್ ಕಡೆ ದೇವೇಗೌಡರು, ಮತ್ತೊಂದ್ ಕಡೆ ಪರಮೇಶ್ವರ್ ಅವರು, ಜೊತೆಗೆ ನಮ್ಮೆಲ್ಲ ಶಾಸಕರು, ಇವರೆಲ್ಲರೂ ನೀವು ನಿಲ್ಲೇಬೇಕು ಅಂತ ಹೇಳಿದಾಗ ಅವ್ರ ಮಾತಿಗೆ ಗೌರವ ಕೊಟ್ಟು ಈ ಜವಾಬ್ದಾರಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ಸ್ವೀಕಾರ ಮಾಡಬೇಕಾದ್ರೂ ಸಹ ನಮ್ಮೆಲ್ಲ MLAಗಳು ನಾವು 100ಕ್ಕೆ 100ರಷ್ಟು ಮಾಡ್ತೇವೆ ಅಂತ ಅವ್ರು ಏನ್ ಹೇಳಿದ್ರು, ಅದನ್ನ ನಾನು 100ಕ್ಕೆ 100ರಷ್ಟು ಅವರನ್ನ ನಂಬಿ ಇವತ್ತು ಚುನಾವಣಾ ಕಣಕ್ಕೆ ಇಳಿದಿದ್ದೇನೆ. ಅಷ್ಟೇ ಅಲ್ಲ, ನೀವೆಲ್ಲ ಇದಿರಲ್ಲ, ಕಾಂಗ್ರೆಸ್ ಮತ್ತೆ ಜನತಾದಳ, ನೀವು ಕಾರ್ಯಕರ್ತರು 100ಕ್ಕೆ 100 ಈ ಕೆಲಸ ಮಾಡ್ತೀರಿ ಅಂತ ನಿಮ್ಮನ್ನ ನಂಬಿ ನಾವು ಇವತ್ತು ಎಲೆಕ್ಷನ್ಗೆ ಬಂದಿದ್ದೇವೆ. ಇದು ಬಹಳ ದೊಡ್ಡ ಕ್ಷೇತ್ರ. ಇಲ್ಲಿ ಮಹದೇವಪುರ ಅಂತ ಹಿಡಿದ್ರೆ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟ್ ಇಂದ ಕನಕಪುರವರೆಗೂ ಇದೆ. ಈ ಕನಕಪುರವರೆಗೂ ಇದೆ ಈ ಕ್ಷೇತ್ರದ ವಿಸ್ತೀರ್ಣ. ಇಷ್ಟು ದೊಡ್ಡ ಕ್ಷೇತ್ರ 15 ದಿನದಲ್ಲಿ ಸುತ್ತಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಜನಗಳನ್ನ ಸಂಪರ್ಕ ಮಾಡಕ್ಕೂ ನಮ್ಮ ಕೈಲಿ ಆಗೋದಿಲ್ಲ. ಏನೇ ಆದ್ರೂ ಸಹ ನೀವು ಏನು ಜನಗಳನ್ನ ಸಂಪರ್ಕ ಮಾಡ್ತೀರಿ, ನೀವೇ ಕೃಷ್ಣ ಬೈರೇಗೌಡ ಅಂತ ತಿಳ್ಕೊಂಡು, ನೀವೇ ಕಾಂಗ್ರೆಸ್, ನೀವೇ ಜನತಾದಳ, ನೀವೇ ಬಸವರಾಜ್ ಅವರ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಿದ್ರೆ ಮಾತ್ರ ನಾವು ಈ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲೂ ಸಹ ಮನವಿ ಮಾಡ್ತೇನೆ, ಇದು ಈ ಬಾರಿ ಗೆಲ್ಲೋ ಎಲ್ಲ ಅವಕಾಶಗಳು ಇದೆ. ಬಸವಣ್ಣವ್ರು ಹೇಳ್ದಂಗೆ ಹಿಂದೆ ಈಗ ಸಂಸದರಾಗಿರೋರು ಮಾನ್ಯ ಸದಾನಂದ ಗೌಡರು 5 ವರ್ಷದಲ್ಲಿ ನಿಮ್ ಕ್ಷೇತ್ರಕ್ಕೆ ಎಷ್ಟು ಬಾರಿ ಬಂದಿದ್ದಾರೆ ಗೊತ್ತಿಲ್ಲ. 5 ಅಲ್ಲ, ಕೆಲಸ ಮಾಡೋದು ಆಮೇಲೆ ವೋಟ್ ಹಾಕಿದವರಿಗೆ ಮುಖ ತೋರಿಸ್ಬೇಕಾಗಿರೋದು ಒಂದು ಸೌಜನ್ಯ, ಒಂದು ಧರ್ಮ. ನೀವು ಯಾರಾದ್ರೂ ಸದಾನಂದ ಗೌಡ್ರ ಮುಖ ನೋಡಿದೀರಾ? ಯಾವತ್ತಾದ್ರೂ ನಿಮ್ ವಾರ್ಡ್ಗೆ ಬಂದಿದಾರಾ? ಎಲ್ಲಾದ್ರೂ ಏರ್ಪುರದಲ್ಲಿ ಎಷ್ಟು ಬಾರಿ ಈ ಕ್ಷೇತ್ರದಲ್ಲಿ ಭಾಗವಹಿಸಿದ್ದಾರೆ ಅಂತ ಒಂದು ಲೆಕ್ಕ ಕೊಟ್ಬಿಡ್ಲಿ. ಅವರು ಕೆಲಸ ಮಾಡೋದು ಬೇಡ, ವೋಟ್ ಹಾಕದವರಿಗೆ ಬಂದು ನಿಮ್ಗೊಂದು ನಮಸ್ಕಾರ ಹಾಕಿ ಲೀಡ್ ಕೊಟ್ಟಿದ್ರಲ್ಲ, ಅವ್ರಿಗೆ ನಿಮ್ಗೆ ಧನ್ಯವಾದ ಹೇಳಿದಾರ ಯಾವತ್ತಾರ? ನಾನು ನಿಮ್ಮ ಹತ್ರ ವೋಟು ತಗೊಂಡಿಲ್ಲ ಇಲ್ಲಿವರೆಗೆ, ಆದ್ರೆ ಏನಿಲ್ಲ ಅಂದ್ರು ಕೇರ್ಪುರ 16 ಬಾರಿ ಬಂದು ನಿಮ್ಮ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದೆ. ನನಗೂ ಈ ಕ್ಷೇತ್ರಕ್ಕೆ ಏನು ಸಂಬಂಧ ಇರಲಿಲ್ಲ. ಆದ ಸಂಬಂಧ ಇಲ್ಲದೆ ಹೋದ್ರು ನಿಮ್ಮ ಸಾರ್ವಜನಿಕ ಕಾರ್ಯಕ್ರಮ ಭಾಗವಹಿಸಿದ್ದೇನೆ, ಪಕ್ಷದ ಕಾರ್ಯಕ್ರಮ ಭಾಗವಹಿಸಿದ್ದೇನೆ, ಗವರ್ಮೆಂಟ್ ಪ್ರೋಗ್ರಾಮ್ ಭಾಗವಹಿಸಿದ್ದೇನೆ, ನಿಮ್ಮ ಮನೆ ಕಾರ್ಯಕ್ರಮಗಳಿಗೂ ಸಹ ಬಂದಿದ್ದೀನಿ, ನಿಮ್ಮ ಮನೆ ಮದುವೆಗೂ ಬಂದಿದ್ದೀನಿ.
ಗೃಹ ಪ್ರವೇಶಗಳಿಗೂ ಬಂದಿದ್ದೀನಿ. ಕರೆದಾಗೆಲ್ಲ ಬಂದು ನಿಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ನಿಮ್ಮ ಹತ್ರ ಇದು ನಮ್ಮ ಸಂಬಂಧ ನಿಮ್ ಸಂಬಂಧ ಇವತ್ತಿಂದಲ್ಲ, ಇದು ನಮ್ಮ ತಂದೆ ದಿವಂಗತ ಬೈರೇಗೌಡರ ಕಾಲದಿಂದನೂ ಸಹ ಆವತ್ತಿಂದಾನು ಯಾವುದೇ ಪಕ್ಷ ಇದ್ರೂ ಸಹ ಈ ಭಾಗದಲ್ಲಿ ನಾವು ಆವತ್ತಿಂದಾನು ಸಂಬಂಧಗಳನ್ನ ಬೆಳೆಸ್ಕೊಂಡು ಬಂದಿದ್ದೀವಿ. ಯಾಕೆಂದ್ರೆ ನಾವು ಬರೀ ಓಟು ಕೊಟ್ಟು ತಗೊಳ್ಳೋ ವ್ಯವಹಾರದಲ್ಲಿ ಉಳಿದಿಲ್ಲ. ಆ ಕಾಲದಿಂದಾನು ಒಂದು ಸಂಬಂಧ ಅನ್ನೋದನ್ನ ಇಟ್ಕೊಂಡು ಬಂದಿದ್ದೀವಿ ಭಾಗದ ಜೊತೆ. ನಾನು ಹಿಂದೆ ವೇಮಗಲಲ್ಲಿ MLA ಆಗಿದ್ದಾಗೂ ಸಹ ಎಷ್ಟೋ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಆವತ್ತು ಭಾಗವಹಿಸಿದ್ದೀನಿ, ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ. ಆ ತರ ನಿಮ್ ಜೊತೆ ಸಂಬಂಧ ಇಟ್ಕೊಂಡು ಬಂದಿದ್ದೀವಿ. ನಿಮ್ ಕೈಗೆ ಸಿಗ್ತೀವಿ, ಏನಾರ ಕಷ್ಟ ಸುಖಕ್ಕೆ ಕೈಲಾಗುತ್ತೋ ಇಲ್ವೋ, ಆದ್ರೆ ನಿಮ್ಗೆ ಸಹಾಯ ಮಾಡೋ ಪ್ರಯತ್ನ ಅಂತೂ ಮಾಡ್ತೀವಿ ನಾವು. ಆ ತರ ನಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ನಿಮ್ಗೆ ಇಂಥ ಸಂಸ್ಕೃತಿ ಬೇಕಾ ಅಥವಾ ಓಟ್ ಹಾಕ್ಸ್ಕೊಂಡು ನಿಮ್ ಕಣ್ಣಿಗೆ ಕಾಣ್ತೀರಾ ಎಲ್ಲೋ ಹೋಗಿ ಕೂತ್ಕೊಳ್ಳೋರು ಬೇಕಾ ಅನ್ನೋದು ದಯವಿಟ್ಟು ತೀರ್ಮಾನ ಮಾಡಿ. ದಿನ ಬೆಳಿಗ್ಗೆ ಆದ್ರೆ ನಿಮ್ ಕೈಗೆ ಸಿಗೋರು ಬೇಕಾ ಅಥವಾ ನಿಮ್ ಓಟ್ ಹಾಕ್ಸ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಎಲ್ಲೋ ಕಣ್ಣಿಗೆ ಕಾಣ್ತೀರಾ ಕಣ್ಮರೆ ಆಗುವಂತ MP ಗಳು ಬೇಕಾ? ದಯವಿಟ್ಟು ಯೋಚನೆ ಮಾಡಿ ತೀರ್ಮಾನ ಮಾಡಿ. ಎರಡನೇದು, ಅವರು ಎಲ್ಲಾನ ಒಂದ್ 4 ಕಡೆ ಆ ಬಸ್ಸು ಶೆಲ್ಟರ್ ಹಾಕಿ ಅವ್ರ ಫೋಟೋ ಹಾಕೊಂಡಿರೋದು ಬಿಟ್ರೆ ಏನಾದ್ರೂ ಈ ಕ್ಷೇತ್ರಕ್ಕೆ ನಯಾ ಪೈಸಾ ಅವ್ರು ಡೆವಲಪ್ಮೆಂಟ್ ವರ್ಕ್ ಮಾಡಿದ್ದಾರೆ ಎಲ್ಲಾದ್ರೂ? ಬಸ್ಸು ಸ್ಟ್ಯಾಂಡ್ಗಳು ಒಂದ್ 4 ಹಾಕ್ಬಿಟ್ಟು ದೊಡ್ಡದಾಗಿ ಅವ್ರ ಫೋಟೋ ಹಾಕೊಂಡಿರೋದು ಬಿಟ್ರೆ ಎಲ್ಲಾರ ಇಂಥದೊಂದು ನನ್ನ ಹೆಸರು ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಐಮಾಸ್ ಲೈಟ್ ಎಲ್ಲ ಹಾಕ್ಸೋರ ಹೋಗ್ಲಿ. ಯಾವ ಕೆಲಸನಾದ್ರೂ ಒಬ್ರು MP ಆಗಿ ಹೋದವರು ಇವತ್ತು ನಯಾ ಪೈಸಾ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಿಲ್ಲ. ಆಯ್ತು, ಇಲ್ಲಿ ಲೈಟ್ ಹಾಕೋ ಕೆಲಸ MP ದಲ್ಲ, ನಾನು ಒಪ್ಕೊಂತೀನಿ. ಇವಾಗ ಈ ನ್ಯಾಷನಲ್ ಹೈವೇ ಬಸವಣ್ಣವ್ರು ಹೇಳ್ದಂಗೆ ಎಷ್ಟು ಟ್ರಾಫಿಕ್, ಒಂದು ಸರ್ವಿಸ್ ರೋಡ್ ಮಾಡೋದಾಗ್ಲಿ ಅಥವಾ ಅಲ್ಲಿ ಬ್ರಿಡ್ಜ್ ಇಂದ ಹಿಡಿದು ಮುಂದ್ಗಡೆ ಕಾಟಮ್ನಲ್ಲೂರು ಗೇಟ್ ವರ್ಗು ಒಂದು ಎಲಿವೇಟೆಡ್ ರೋಡ್ ಮಾಡೋ ಅಂತ ಕೆಲಸ MP ಅವರಾಗಿ ಮಾಡ್ಬೋದಾಗಿತ್ತಲ್ಲ. ಇವರು ಮಿನಿಸ್ಟರ್ ಆಗಿ ಮಾಡಿದ್ರ ಯಾವತ್ತಾದ್ರೂ? ಮಾಡಿದ್ರೆ ಇಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ ಪಟ್ರಳ್ಳಿ ಗೇಟ್ ಅಲ್ಲಿ, ಆಮೇಲೆ ಈ ಅಲ್ಲಿ ಗಾರ್ಡನ್ ಸಿಟಿ ಗೇಟ್ ಅಲ್ಲಿ, ಈ ಕಡೆ ಮುಂದೆ ಎಲ್ಲ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ. ಒಂದ್ ಇಲ್ಲಿಂದ ಫ್ಲೈಓವರ್ ಮಾಡಿಸಿದ್ರೆ ನ್ಯಾಷನಲ್ ಹೈವೇ ಕಡೆಯಿಂದ ಅವ್ರಿಗೆ ಏನಾದ್ರೂ ಈ ಕ್ಷೇತ್ರಕ್ಕೆ ನಾನು ಒಂದು ಕೊಡುಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಏನಾದ್ರೂ ಇದೆಯಾ ಲೆಕ್ಕ? ಇಂಥ MP ಗಳನ್ನ ಇಟ್ಕೊಂಡು ನಾಳೆ ನೀವು ಉದ್ಧಾರ ಆಗ್ತೀರಾ ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ, ಅಷ್ಟೇ ನಾನು ತಮ್ಮಲ್ಲಿ ಮನವಿ ಮಾಡೋದು. ಇನ್ನ ಮೋದಿ ಸಾಹೇಬರು ಹುಡುಗರಿಗೆಲ್ಲ ಉದ್ಯೋಗ ಕೊಡ್ತೀನಿ ಅಂತೇಳಿ ಇವಾಗ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳ್ಬಿಟ್ಟು ಪಕೋಡ ಉದ್ಯೋಗ ಕೆಲಸಗಳು ಕೊಡಕ್ ಆಗದಿರ ಇವಾಗ ಅದೇನೋ ರಾಕೆಟ್ ಬಿಟ್ವಿ, ಇದು ಬಿಟ್ವಿ, ಅದು ಬಿಟ್ವಿ ಅಂತೇಳಿ ಏನೇನೋ ಮಾತುಗಳು ಹೇಳಿ ಹೊಟ್ಟೆ ಪಾಡು ಹಸಿವನಿಗೆ ಹೊಟ್ಟೆ ಕೈಗೆ ದುಡಿಯೋದಕ್ಕೆ ಕೆಲಸ ಕೊಡಕ್ ಆಗದಿರ ಬೇರೆ ಏನೇನೋ ಇಶ್ಯೂಗಳು ತಗೊಂಡ್ ಬಂದು ಇವತ್ತು ನಿಮ್ಮ ಕಣ್ಣು ಮುಚ್ಚುವಂತ ಕೆಲಸ ಮಾಡ್ತಾವ್ರೆ. ನಾನು ಹುಡುಗರು ಇದ್ದೀರಾ ಇಲ್ಲಿ, ಎಲ್ಲರಲ್ಲೂ ಮನವಿ ಮಾಡೋದು, ಕೋಟ್ಯಾಂತರ ಉದ್ಯೋಗ ಕೊಡ್ತೀವಿ ಅಂತೇಳಿ ಒಂದ್ 20 ಲಕ್ಷ ಉದ್ಯೋಗ ಕೊಡಕ್ ಆಗ್ಲಿಲ್ಲ ಇವರಿಗೆ. ಇಂಥವರು ಈ ರಾಜ್ಯದಲ್ಲಿ ದೇಶದಲ್ಲಿ ಉದ್ಧಾರ ಮಾಡಕ್ ಆಗತ್ತಾ ಅನ್ನೋದನ್ನ ತಾವು ಯೋಚನೆ ಮಾಡಿ. ನಿಜವಾಗಿ ಕೆಲಸಗಳು ಬೇಕಾ ಅಥವಾ ಪಕೋಡ ಮಾರ ಕೆಲಸ ಬೇಕಾ ಅನ್ನೋದನ್ನ ನೀವುಗಳು ತೀರ್ಮಾನ ಮಾಡ್ಬೇಕು. ಇವತ್ತು ಎಲ್ಲ ಗ್ರಾಜುಯೇಟ್ ಓದ್ಕೊಂಡಿರೋರು ಇವತ್ತು ಒಂದು ಆಟೋ ಡ್ರೈವರ್ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಯಾರ ಕಾರಣ ಇದಕ್ಕೆ ಅನ್ನೋದನ್ನು ಯೋಚನೆ ಮಾಡಿ. ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿ ತಾವು ದಯವಿಟ್ಟು ಈ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳು ಕಾಂಗ್ರೆಸ್ JDS ಇಬ್ರು ಸೇರಿ ನನ್ನನ್ನು ಅಭ್ಯರ್ಥಿಯಾಗಿ ತಮ್ಮ ಮುಂದೆ ಕಳಿಸಿದ್ದಾರೆ. ನೀವೆಲ್ಲರೂ ಸಹ ಆಶೀರ್ವಾದ ಮಾಡಿ ನಿಮ್ಮ MP ಆಗಿ ಕೆಲಸ ಮಾಡೋದಿಕ್ಕೆ, ನಿಮ್ಮ ಕೈಗೆ ಸಿಗುವಂತ ಒಬ್ಬ MP ಆಯ್ಕೆ ಮಾಡ್ಕೊಳ್ಳೋಕೆ, ನಿಮ್ಮ ಕೆಲಸ ಮಾಡುವಂತ MP ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಬೇಕು, ಆಶೀರ್ವದಿಸ್ಬೇಕು. ನೀವೆಲ್ಲ ನಾನಾಗ್ಲೇ ಹೇಳ್ದಂಗೆ ನಾವೇ ಬರಕ್ ಆಗಲ್ಲ, ನೀವೇ ಮನೆಗೆ ಹೋಗಿ ಅಕ್ಕ ಪಕ್ಕ ನಿಮ್ ಪಡಾವಣೆ ಅಲ್ಲಿ ನೀವೆಲ್ಲಾರನ್ನು ಮನವೊಲಿಸಿ ಕೆಲಸ ಮಾಡಿಸಿ ಆ ಜನಗಳ ಓಟ್ ಹಾಕಿಸ್ಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡಿ, ತಾವೆಲ್ಲ ಇಷ್ಟೊಂದು ಉತ್ಸಾಹದಿಂದ ಭಾಗವಹಿಸಿದಕ್ಕಾಗಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.